Hello everyone, welcome to Encourage India Yes. So in this video, we are going to give you few of the free classes related to KMF exam preparation. ಯಾರೆಲ್ಲ KMF ಶಿಮುಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಿ ಅದರ ಜೊತೆಗೆ DCC ಬ್ಯಾಂಕ್ಗಳು ಲೈಕ್ ಬೆಳಗಾವಿ ಬ್ಯಾಂಕ್ ಆಗಿರ್ಬೋದು ಇನ್ನಿತರ DCC ಬ್ಯಾಂಕ್ಗಳಿಗೆ ಎಕ್ಸಾಮಿನೇಷನ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಫ್ಯೂ ನಮ್ಮ ಇಂಟ್ರೊಡಕ್ಷನ್ ವಿಡಿಯೋಸ್ ಕೊಡ್ತಿದ್ದೀವಿ. ಸೊ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಈ ನಮ್ಮ ಕೋರ್ಸ್ಗೆ ಜಾಯ್ನ್ ಆಗಬೇಕಂದ್ರೆ 9611621195 ಕಾಲ್ ಮಾಡಿ. ಇಲ್ಲಿ ನಿಮಗೆ ನೋಟ್ಸಸ್, ವಿಡಿಯೋಸ್, ಕ್ಲಾಸಸ್ ಹಾಗೂ ಟೆಸ್ಟ್ ಸೀರೀಸ್ ಪ್ರತಿಯೊಂದು ಒಂದು ಕಂಪ್ಲೀಟ್ ಪ್ರಿಪರೇಷನ್ ಸಿಗ್ತದೆ. ಸೊ ಈ ಒಂದು ವಿಡಿಯೋಲಿ ನಾವು ಏನೆಲ್ಲ ಡಿಸ್ಕಸ್ ಮಾಡಕ್ ಹೋಗ್ತಿದೀವಿ ಅಂತ ಹೇಳಿದ್ರೆ KMF ನ ಎವಲ್ಯೂಷನ್ ನೋಡಿ. KMF ಯಾವಾಗ ಬಂತು? 1950s ಅಂಡ್ 60s. ಸೊ ಇದನ್ನ ನಾವು ಓದೋದಕ್ಕನ್ನ ಮೊದಲು ನಾವು ಹಾಲಿನ ಮಹತ್ವತೆ, ಹಾಲು ಎಲ್ಲಿಂದ ಸ್ಟಾರ್ಟ್ ಆಯಿತು, ಹಾಲಿನ ಕಾನ್ಸೆಪ್ಟ್ ಅದ್ರ ಬಗ್ಗೆ ನೋಡ್ತಾ ಹೋಗಬೇಕು. ಸೊ ಇಟ್ ಲೈಸ್ ಇನ್ ಟು ದ ವೇರಿಯಸ್ ಸಿವಿಲೈಸೇಷನ್ಸ್, ಎಲ್ಲೆಲ್ಲಿಂದ ಬಂತು ಅದ್ರ ಬಗ್ಗೆ ನೋಡೋಣ. ದ ಹಿಸ್ಟ್ರಿ ಆಫ್ ಮಿಲ್ಕ್ ಇನ್ ದ ವರ್ಲ್ಡ್, ಲೈಕ್ ನಿಮಗೆ ಹ್ಯೂಮನ್ ಸಿವಿಲೈಸೇಷನ್ ಅಲ್ಲಿ ಹೇಗೆಲ್ಲ ಹಾಲಿನ ಮಹತ್ವತೆ ಇತ್ತು, ಅದಾದ ಮೇಲೆ ನಿಮಗೆ ಡೊಮೆಸ್ಟಿಕೇಶನ್ ಯಾವ ಒಂದು ಅನಿಮಲ್ ಅನ್ನ ಮೊದಲನೇದಾಗಿ ಹ್ಯೂಮನ್ಸ್ ಅಂದ್ರೆ ಮಾನವರು ಡೊಮೆಸ್ಟಿಕೇಟ್ ಮಾಡಿದ್ರು, ಅದಾದ ಮೇಲೆ ನಿಮಗೆ ಡಿಫ್ರೆಂಟ್ ಸಿವಿಲೈಸೇಷನ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಲೈಕ್ ಡೈರಿ ಪ್ರೊಸೆಸಿಂಗ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಅದಾದ ಮೇಲೆ ನಿಮಗೆ ಮೆಸೊಪಟೋಮಿಯಾ ಸಿವಿಲೈಸೇಷನ್ ಅಲ್ಲಿ ಹೇಗೆ ಹಾಲನ್ನ ಪ್ರಭಾವ ಬೀರ್ತು, ಅದಾದ ಮೇಲೆ ಏನ್ಷಂಟ್ ಈಜಿಪ್ಟ್ ಸಿವಿಲೈಸೇಷನ್ ಅಲ್ಲೆಲ್ಲ ಯಾವೊಂದು ಅನಿಮಲ್ಸ್ ಅನ್ನೆಲ್ಲ ಡೊಮೆಸ್ಟಿಕೇಟ್ ಮಾಡ್ತಾ ಹೋದ್ರು, ಅದಾದ ಮೇಲೆ ವೆನ್ ಇಟ್ ಕಮ್ಸ್ ಟು ಇಂಡಿಯಾ ಲೈಕ್ ನಮ್ಮ ಭಾರತಕ್ಕೆ ಬಂದ್ರೆ ಭಾರತದ ಮೊಟ್ಟ ಮೊದಲ ಸಿವಿಲೈಸೇಷನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಲ್ಲಿ ಏನು ಹಾಲಿನ ಮಹತ್ವತೆ ಇತ್ತು, ಅದಾದ ಮೇಲೆ ವೇದಿಕ್ ಸಿವಿಲೈಸೇಷನ್. ಸೊ ವೇದಾಸ್ ಬರ್ತದಲ್ಲ, ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವ ವೇದ, ಇದರಲ್ಲಿ ಹಾಲು ಹಾಗೂ ಹಾಲು ಕೊಡುವ ಪ್ರಾಣಿಗಳ ಮಹತ್ವತೆ ಏನಿತ್ತು ಅದರ ಬಗ್ಗೆ ತಿಳಿಯೋಣ. ಅದಾದ ಮೇಲೆ ನಾವು ಏನ್ಷಿಯಂಟ್ ಗ್ರೀಸ್ ಅಂಡ್ ರೋಮ್ ಇಲ್ಲಿನ ಒಂದು ಹಾಲಿನ ಮಹತ್ವತೆ ಏನಿತ್ತು ಅದರ ಬಗ್ಗೆ ತಿಳಿಯೋಣ. ಮಿಡಿವಲ್ ಯುರೋಪ್ ಅಲ್ಲಿ ಹಾಲು ಹೇಗೆ ಬಂತು ಅದರ ಬಗ್ಗೆ ತಿಳಿಯೋಣ. ಮತ್ತೆ ಮೊನಾಸ್ಟ್ರೀಸ್ ಇನ್ ಡೆವಲಪ್ಡ್ ಯುರೋಪಿಯನ್ ಚೀಸ್, ಲೈಕ್ ಮೊನಾಸ್ಟ್ರೀಸ್ನ ಒಂದು ಒಡನಾಟ ಹೇಗಿತ್ತು, ಮೊನಾಸ್ಟ್ರೀಸ್ನ ಇನ್ಫ್ಲೂಯೆನ್ಸ್ ಹೇಗಿತ್ತು ಚೀಸ್ನ ಪ್ರೊಡಕ್ಷನ್ ಮೇಲೆ, ಅದ್ರ ಬಗ್ಗೆ ಓದೋಣ. ಅದಾದ ಮೇಲೆ ನಿಮಗೆ ವಿಲ್ ಸ್ಟಡಿ ಅಬೌಟ್ ಮಿಲ್ಕ್ ಅಂಡ್ ಪ್ಯಾಸ್ಟರಲ್ ಸಿವಿಲೈಸೇಷನ್ ಇನ್ ಸೆಂಟ್ರಲ್ ಏಷ್ಯಾ. ಸೆಂಟ್ರಲ್ ಏಷ್ಯಾದ ಮಹತ್ವತೆ ಏನಿತ್ತು, ಇಲ್ಲಿ ಹೇಗೆ ಹಾಲು ಬಂತು ಅದರ ಬಗ್ಗೆ ಡೀಟೇಲ್ಸ್. ಮತ್ತೆ ಮಂಗೋಲಿಯಾದಲ್ಲಿ ಹಾಲಿನ ಮಹತ್ವತೆ ಏನಿತ್ತು, ಆದ್ಮೇಲೆ ಆಫ್ರಿಕನ್ ಕಾಂಟಿನೆಂಟ್ ಬಗ್ಗೆ ಒಂದು ಸ್ವಲ್ಪ ಓದೋಣ. ಇದಾದ ಮೇಲೆ ಇಸ್ಲಾಮಿಕ್ ರೀಜನ್ಸ್, ಸೊ ಇಸ್ಲಾಮಿಕ್ ರೀಜನ್ ಅಲ್ಲಿ ಹಾಗೆಲ್ಲ ಹಾಲಿನ ಮಹತ್ವತೆ ಇತ್ತು ಅದ್ರ ಬಗ್ಗೆ ನೋಡೋಣ. ಸೊ ಹೀಗೆಲ್ಲ ಓದ್ತಾ ಹೋಗ್ತಾ ನೆಕ್ಸ್ಟ್ ವಿಲ್ ಬಿ ಸ್ಟಡಿಂಗ್ ಅಬೌಟ್ ಮಿಲ್ಕ್ ಇನ್ ಅಮೇರಿಕಾ ಬಿಫೋರ್ ಯುರೋಪಿಯನ್ ಕಾಂಟ್ಯಾಕ್ಟ್. ಸೊ ಯುರೋಪ್ನಲ್ಲಿ ಅಮೇರಿಕಾದಲ್ಲಿ ಮೊದಲು ಏನು ನೇಟಿವ್ ಅಮೇರಿಕನ್ಸ್ ಇದ್ರು ಅವರು ಆಲ್ರೆಡಿ ಅಲ್ಲಿ ಇದ್ದಾರೆ, ಬಟ್ ಅದರ ಜೊತೆಗೆ ಈಗ ಮೇಜರ್ಲಿ ಅಮೇರಿಕಾದಲ್ಲಿ ಇರೋರು ಯುರೋಪಿಯನ್ಸು ಅಲ್ಲಿಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಿ ಇವಾಗ ಮೇಜರ್ಲಿ ಯಾರೆಲ್ಲ ಅಮೇರಿಕಲ್ಲಿದ್ದಾರೆ ಅವರೆಲ್ಲರೂ ಯುರೋಪಿಯನ್ಸ್. ಲೈಕ್ 1000th ಸೆಂಚುರಿಯಲ್ಲಿ ಕೆನಡಾ ಹೋದ್ರು, ಅದಾದ ಮೇಲೆ 1500-600 ಅಲ್ಲಿ ನಾರ್ತ್ ಅಮೇರಿಕಾ ಇಲ್ಲೆಲ್ಲ ಅವರು ಬಂದರು. ಸೊ ಅದಾದ ಮೇಲೆ ನಿಮಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎಫೆಕ್ಟ್ ಏನು ಮಿಲ್ಕಿನ ಮೇಲೆ ಅದ್ರ ಬಗ್ಗೆ ನೋಡೋಣ. ಸೊ ಅದಾದ ಮೇಲೆ ನಿಮಗೆ ರೈಲ್ವೇಸ್ನ ಇಂಪ್ಯಾಕ್ಟ್ ಏನಾಯಿತು ಒಂದು ಮಿಲ್ಕಿನ ಮಾರ್ಕೆಟ್ ಮೇಲೆ, ಮತ್ತೆ ಮಿಲ್ಕ್ ಡಿಸೀಸಸ್ಸು ಮತ್ತೆ ಪಬ್ಲಿಕ್ ಹೆಲ್ತ್ನ ಇಂಪಾರ್ಟೆನ್ಸ್ ಏನು, ಅದಾದ ಮೇಲೆ ಲೂಯಿಸ್ ಪ್ಯಾಸ್ಚರ್, ಏನು ಪ್ಯಾಸ್ಚರೈಸೇಷನ್ ಅಂತ ನಾವು ಓದ್ತೀವಿ ಮೈನ್ ಇವಾಗ ಹಾಲಿನ ಬಗ್ಗೆ ಓದುವಾಗ ಪ್ಯಾಸ್ಚರೈಸೇಷನ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದರ ಬಗ್ಗೆ ನೋಡೋಣ. ಮತ್ತೆ ರೆಫ್ರಿಜರೇಷನ್ ಬಗ್ಗೆ ಇಷ್ಟೊಂದೆಲ್ಲ ನಾವು ಓದಬೇಕಾಗಿರ್ತದೆ ವೆನ್ ಇಟ್ ಕಮ್ಸ್ ಟು ದ ಹಿಸ್ಟ್ರಿ ಆಫ್ ಮಿಲ್ಕ್ ಇನ್ ವರ್ಲ್ಡ್ ಲೆವೆಲ್. ಇದಾದ ಮೇಲೆ ಈ ಒಂದು ಟಾಪಿಕ್ ಆದ ಮೇಲೆ ವಿಲ್ ಸ್ಟಡಿ ಅಬೌಟ್ ಹಿಸ್ಟ್ರಿ ಆಫ್ ಮಿಲ್ಕ್ ಇನ್ ಇಂಡಿಯಾ, ಅದನ್ನ ಸಪರೇಟ್ ಆಗಿ ನೋಡೋಣ. ಸೊ ಈ ಒಂದು ವಿಡಿಯೋಲಿ ನಾವು ಎಷ್ಟೊಂದೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗ್ತದೆ ಅದನ್ನ ಕಂಪ್ಲೀಟ್ ಮಾಡೋಣ ಪಾರ್ಟ್ 1 ಅಲ್ಲಿ. ಮತ್ತೆ ಇನ್ನು ಉಳಿದಿರುವ ಕಾನ್ಸೆಪ್ಟ್ಸ್ ಅನ್ನ ಪಾರ್ಟ್ 2 ಆಫ್ ಹಿಸ್ಟ್ರಿ ಆಫ್ ಮಿಲ್ಕ್ ಇನ್ ದ ವರ್ಲ್ಡ್ ಪಾರ್ಟ್ 2 ಅಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಬಿಗಿನ್. ಮಿಲ್ಕ್ ಅಂಡ್ ದ ಸ್ಟೋರಿ ಆಫ್ ಹ್ಯೂಮನ್ ಸಿವಿಲೈಸೇಷನ್. ಸೊ ಮಿಲ್ಕು ಯಾವಾಗ ಉದ್ಭವ ಆಯಿತು ಅಂತ ಹೇಳಿದ್ರೆ ಒಂದು ಮಾನವನ ಸಿವಿಲೈಸೇಷನ್ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಲಿಂದನೂ ಮಿಲ್ಕ್ನ ಒಡನಾಟ ಮಾನವನ ಜೊತೆ ಇದೆ. ಸೊ ಇವಾಗ ನಾವು ಏನು ಕಾರ್ಟೂನ್ಸು ಬಾಟಲ್ಸ್ ಅಲ್ಲೆಲ್ಲ ಮಿಲ್ಕ್ ನೋಡ್ತೀವಲ್ಲ, ಬಟ್ ಏನ್ಷಿಯಂಟ್ ಟೈಮ್ಸಲ್ಲಿ ಇಟ್ ವಾಸ್ ಎ ನ್ಯಾಚುರಲ್ ಸೋರ್ಸ್ ಆಫ್ ಎನರ್ಜಿ ಫಾರ್ ಹ್ಯೂಮನ್ ಬೀಯಿಂಗ್. ಓಕೆ, ಸೊ ನೋಡಿ ಮೊದಲನೇದಾಗಿ ನಿಮಗೆ ಹಾಲು ಎಲ್ಲಿ ಕಾಣಿಸ್ಕೊಂತ ಹೇಳಿದ್ರೆ ಈ ಒಂದು ಫರ್ಟೈಲ್ ಕ್ರೆಸೆಂಟ್ ರೀಜನ್ ಇದೆಯಲ್ಲ,
ಈ ಒಂದು ರೀಜನಲ್ಲಿ ಇಲ್ಲಿ ಇಂಡಿಯಾ ಬರ್ತದೆ. ಓಕೆ, ಈ ಒಂದು ಏರಿಯಾದಲ್ಲಿ ಇಂಡಿಯಾ ಬರ್ತದೆ, ಪ್ರೆಸೆಂಟ್ ಡೇ ಇಂಡಿಯಾ. ಸೊ ಇಲ್ಲಿ ನಿಮಗೆ ಹಾಲಿನ ಒಂದು ಫಸ್ಟ್ ಎವಲ್ಯೂಷನ್ ಆಗಿದ್ದೇ ಇಲ್ಲಿ. ಆವಾಗ ಹಾಲು ಯಾವ ಒಂದು ಅನಿಮಲ್ ಉತ್ಪನ್ನ ಮಾಡ್ತಿದ್ರು ಅಂತ ಹೇಳಿದ್ರೆ ಗೋಟ್ ವಾಸ್ ದ ಅಮಾಂಗ್ ದ ಅರ್ಲಿಯೆಸ್ಟ್ ಅನಿಮಲ್ಸ್ ಡೊಮೆಸ್ಟಿಕೇಟೆಡ್ ಬೈ ಹ್ಯೂಮನ್ಸ್ ಫಾರ್ ದ ಸೇಕ್ ಆಫ್ ಮಿಲ್ಕ್. ಸೊ ಹಾಲಿನಗೋಸ್ಕರ ಒಂದು ಗೋಟನ್ನು ಡೊಮೆಸ್ಟಿಕೇಶನ್ ಮಾಡೋದಕ್ಕೆ ಮಾನವರು ಸ್ಟಾರ್ಟ್ ಮಾಡಿದ್ರು. ಎಲ್ಲಿ, ಯಾವ ರೀಜನಲ್ಲಿ ಅಂತ ಹೇಳಿದ್ರೆ ಸೌತ್ ವೆಸ್ಟ್ ಏಷ್ಯಾ, ಈ ಒಂದು ಫರ್ಟೈಲ್ ಕ್ರೆಸೆಂಟ್ ಅಂತಾನೆ ನಾವು ಕರಿತೀವಿ. ಈ ಒಂದು ರೀಜನಲ್ಲಿ ಡೊಮೆಸ್ಟಿಕೇಶನ್ ಮಾಡ್ತಿದ್ರು. ಇಲ್ಲಿಂದ ಗೋಟಿನ ಹಾಲನ್ನು ಕರೆದು ಅದರಿಂದ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರ ಜೊತೆಗೆ ಶೀಪನ್ನು ಸಹ ಡೊಮೆಸ್ಟಿಕೇಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಇದಾದ ಮೇಲೆ ಒನ್ ಆಫ್ ದ ವೈಲ್ಡ್ ಅನಿಮಲ್ ವಿಚ್ ಹ್ಯಾಸ್ ನೋನ್ ಫಾರ್ ಮಿಲ್ಕಿಂಗ್ ಈಸ್ ವೈಲ್ಡ್ ಆರ್ಚರ್ಸ್ ಅಂತಾನೆ ಹೇಳ್ತೀವಿ. ಸೊ ಇದರ ಟ್ರಾನ್ಸ್ಫಾರ್ಮೇಷನ್ನೇ ಇವಾಗ ನಾವು ಡೊಮೆಸ್ಟಿಕೇಟ್ ಮಾಡಿ ಏನು ಹಾಲಿನಗೋಸ್ಕರ ಯೂಸ್ ಮಾಡ್ತೀವಲ್ಲ ಹಸುಗಳು, ಸೊ ಅದು ಮೊದಲಿನ ವೈಲ್ಡ್ ಆರ್ಚರ್ಸಿಂದ ಕನ್ವರ್ಟ್ ಆಗಿ ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಕ್ಯಾಟಲ್ ಆಗಿರ್ತದೆ. ಈ HF ಅಂತೆಲ್ಲ ನಾವೆಲ್ಲ ಕರಿತೀವಲ್ಲ, ಆ ಒಂದು ಹಸು, ಇದರ ಏನ್ಷಿಯಂಟ್ ತಳಿನೇ ಈ ವೈಲ್ಡ್ ಆರ್ಚರ್ಸ್. ಓಕೆ, ದ ಡೊಮೆಸ್ಟಿಕೇಶನ್ ಆಫ್ ಡೈರಿ ಅನಿಮಲ್ಸ್, ಎ ಜರ್ನಿ ಬಿಗೇನ್ ಅರೌಂಡ್ 1000 years ago ವಿಚ್ ಶೇಪ್ಡ್ ಹ್ಯೂಮನ್ ಸಿವಿಲೈಸೇಷನ್. ನೋಡಿ, ಫಸ್ಟ್ ವೈಲ್ಡ್ ಆರ್ಚರ್ಸ್ ಇತ್ತು, ಅದಾದ ಮೇಲೆ ನಿಮಗೆ ಈ ಥರ ಇದರ ಕೊಂಬುಗಳು ಒಂದು ವೈಲ್ಡ್ ಆಗಿತ್ತು ಇದು. ಅದಾದ ಮೇಲೆ ಇದು ಒಂದು ಡೊಮೆಸ್ಟಿಕೇಟ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿದ್ರು. ಇದನ್ನು ಟ್ಯಾಮಿಂಗ್ ಮಾಡಿ ಒಂದು ಡೊಮೆಸ್ಟಿಕೇಶನ್ಗೆಲ್ಲ ಸ್ಟಾರ್ಟ್ ಮಾಡಿದ್ರು. ಆವಾಗ ಇದರ ಕೊಂಬುಗಳು ನೋಡಿ ಒಂದು ಡೊಮೆಸ್ಟಿಕೇಟೆಡ್ ಅನಿಮಲ್ ಥರ ಕಾಣ್ತಿದೆ, ಇದು ನೋಡಿದ್ರೆ ಒಂದು ಡೇಂಜರಸ್ ಥರ ಕಾಣ್ತಿದೆ. ಅದಾದ ಮೇಲೆ ಇನ್ನೊಂದು ಸ್ವಲ್ಪ ಮುಗ್ಧವಾದ ಥರದ ಇದು ಕನ್ವರ್ಟ್ ಆಯಿತು. ಹೇಗೆ ಎಲ್ಲ ಡೊಮೆಸ್ಟಿಕೇಶನ್ ಮಾಡೋದು ಸ್ಟಾರ್ಟ್ ಮಾಡಿದ್ರು ಹಾಗೆಲ್ಲ. ಮತ್ತು ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ HF ಅನ್ನೋ ಹಸುವು ತುಂಬ ಫೇಮಸ್ ಆಗಿರ್ತದೆ. ಇದನ್ನು ನಾವು ಡೊಮೆಸ್ಟಿಕೇಶನ್ ಮಾಡಿ ಹಾಲಿನ ಉತ್ಪಾದನೆಗೆ ಯೂಸ್ ಮಾಡ್ತೀವಿ. ಒನ್ಸ್ ಅನಿಮಲ್ಸ್ ವರ್ ಡೊಮೆಸ್ಟಿಕೇಟೆಡ್, ಪೀಪಲ್ಸ್ ಡಿಸ್ಕವರ್ಡ್ ದಟ್ ದೇರ್ ಮಿಲ್ಕ್ ಕುಡ್ ಬಿ ಕಲೆಕ್ಟೆಡ್ ಆ್ಯಂಡ್ ಕನ್ಸ್ಯೂಮ್ಡ್. ಡೊಮೆಸ್ಟಿಕೇಶನ್ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗಿದ್ದೇನೆಂದರೆ ಈ ಒಂದು ಅನಿಮಲ್ ಸಹ ನಾವು ಹಾಲನ್ನು ನೋಡಬಹುದು, ಅದರ ಜೊತೆಗೆ ಈ ಒಂದು ಹಾಲನ್ನು ನಾವು ಕನ್ಸ್ಯೂಮ್ ಸಹ ಮಾಡಬಹುದು ಅಂತ. ದಿಸ್ ಡಿಸ್ಕವರಿ ಬಿಕೇಮ್ ಒನ್ ಆಫ್ ದ ಅರ್ಲಿಯೆಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಫುಡ್ ಸಿಸ್ಟಮ್. ಸೊ ಈ ಒಂದು ಡಿಸ್ಕವರಿ, ಇದೊಂದು ಏನು ಫೈಂಡ್ ಔಟ್ ಮಾಡಿದ್ರಲ್ಲ, ಇವತ್ತಿನವರೆಗೂ ಸಹ ಹಾಲು ನಮ್ಮ ಒಂದು ಡಯಟ್ನಲ್ಲಿ ಒಂದು ಮಹತ್ವದ ಪಾತ್ರನೇ ವಹಿಸುತ್ತದೆ. ಸೊ ಆಸ್ ಪರ್ ದಟ್ ದಿಸ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಡಿಸ್ಕವರಿ ಇನ್ ಹ್ಯೂಮನ್ ಸಿವಿಲೈಸೇಷನ್. ಸರ್, ಇದರ ಎವಿಡೆನ್ಸ್ ಎಲ್ಲಿ ಸಿಗ್ತದೆ? ಇಷ್ಟೊಂದು ಓಲ್ಡ್ ಸಿವಿಲೈಸೇಷನಲ್ಲಿ ಹಾಲನ್ನು ಯೂಸ್ ಮಾಡ್ತಿದ್ರು ಅಂತ ನಮಗೆ ಏನಾದರೂ ಲಿಖಿತ ರೂಪದಲ್ಲಿ ಏನಾದರೂ ಎವಿಡೆನ್ಸ್ ಇದೆಯಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವಾಗ ಬರವಣಿಗೆಯನ್ನು ಸಹ ಡಿಸ್ಕವರ್ ಮಾಡಿರಲಿಲ್ಲ. ಮಾನವನಿಗೆ ಅವಾಗ ಬರೆಯುವುದಕ್ಕೆ ಓದೋದಕ್ಕೆ ಸಹ ಬರ್ತಿರ್ಲಿಲ್ಲ. ಸೊ ಆದರೆ ನಾವು ಇದರ ಡಿಸ್ಕವರಿಯನ್ನು ಹೇಗೆ ಮಾಡಿದ್ವಿ? ಅವಾಗ ಅವರು ಹಾಲನ್ನು ಎಲ್ಲ ಯೂಸ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅವರು ಯೂಸ್ ಮಾಡುತ್ತಿದ್ದ ಯುಟೆನ್ಸಿಲ್ಸ್, ಇಲ್ಲಿ ನೋಡಿ, ಈ ಮಡಿಕೆ ಇದೆಯಲ್ಲ, ಈ ಮಡಿಕೆ ಮೇಲಿನ ಒಂದು ರಿಸರ್ಚ್ ಮಾಡಿದಾಗ, ಈ ಒಂದು ಮಡಿಕೆ ಮೇಲಿನ ಒಂದು ಟೆಸ್ಟಿಂಗ್ಗಳೆಲ್ಲ ಮಾಡಿದಾಗ ಇದರ ಮೇಲೆ ಹಾಲಿನ ಒಂದು ಫ್ಯಾಟ್ ಎಲ್ಲ ಡಿಪಾಸಿಟ್ ಆಗಿರೋದನ್ನು ಕಂಡುಹಿಡಿತಾರೆ. ಸೊ ಇದೊಂದು ಎವಿಡೆನ್ಸ್ ತಗೊಂಡು, ಇದೊಂದು ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಅಂತಾನೆ ಕರಿತೀವಿ. ಏನು ವಸ್ತುಗಳಿಂದ ನಾವು ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ತೀವಲ್ಲ, ಅದನ್ನು ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಅಂತಾನೆ ಕರಿತೀವಿ. ಇಲ್ಲಿಂದ ಡಿಸ್ಕವರ್ ಮಾಡಿ ಹಾಲನ್ನು ಈ ಒಂದು ಸಿವಿಲೈಸೇಷನಲ್ಲಿ ಸುಮಾರು ಇಷ್ಟೊಂದು ವರ್ಷಗಳ ಹಿಂದೆ ಸಹ ಯೂಸ್ ಮಾಡ್ತಿದ್ರು ಅಂತ ಹೇಳ್ತಾರೆ. Residues of milk fats has been identified in ancient pottery vessels, showing that prehistoric communities were processing animal milk thousands of years ago. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಮಾನವರು ಹಾಲನ್ನು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗಿರ್ತದೆ. ಡೈರಿ ಪ್ರೊಡಕ್ಷನ್ ಇನ್ ನಿಯೋಲಿಥಿಕ್ ಪೀರಿಯಡ್. ಎವಿಡೆನ್ಸ್ ಫ್ರಮ್ ದ ನಿಯರ್ ಈಸ್ಟ್ ಅಂಡ್ ಸೌತ್ ಈಸ್ಟರ್ನ್ ಯುರೋಪ್ ಇಂಡಿಕೇಟ್ಸ್ ದಟ್ dairy production was already established during Neolithic period. ಸೊ ನಿಯೋಲಿಥಿಕ್, ಮೆಸೋಲಿಥಿಕ್, ಓಕೆ, ಇವುಗಳನ್ನೆಲ್ಲ ನಾವು ಓದಬೇಕಾಗಿರ್ತದೆ. ಸೊ ಇಟ್ ವಿಲ್ ಕಮ್ ಅಂಡರ್ ದ ಹಿಸ್ಟ್ರಿ ಪಾರ್ಟ್. ನಮಗೆ ಅಷ್ಟೊಂದು ಏನು ನೆಸೆಸಿಟಿ ಇಲ್ಲ, ಬಟ್ ವಿ ಶುಡ್ ಹ್ಯಾವ್ ಟು ನೋ ನಿಯೋಲಿಥಿಕ್ ಡ್ಯೂರೇಷನ್ ಟೈಮಲ್ಲೇ ಹಾಲಿನ ಒಂದು ಪ್ರಾಮುಖ್ಯತೆ ಜಾಸ್ತಿ ಆಗಿತ್ತು ಅಂತ. ಓಕೆ, ಇದಾದ ಮೇಲೆ ಇಲ್ಲಿ ನೋಡಿ, ಇಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಿಮಗೆ. ಇದೊಂದು ನಮ್ಮ ಕ್ಲಾಸಸ್ಸಲ್ಲಿ ಒಂದು ಹೊಸ ನೋಟ್ಸ್ಗಳನ್ನೆಲ್ಲ ನಾವು ಆ್ಯಡ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ. ಸೊ KMF 2.0 ಕೋಚಿಂಗ್ ಅಂತಾನೆ ಕರಿಬೋದು. ಸೊ ಇದರಲ್ಲಿ ಒಂದು ಬ್ಯೂಟಿಫುಲ್ ಪಿಕ್ಚರ್ಸ್ ಆಗಿರ್ಬೋದು, ಇವು ಇಮೇಜಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಇನ್ಕಲ್ಕೇಟ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದರ ಎಕ್ಸ್ಪ್ಲನೇಷನ್ ಸಹ ಸಪ್ರೇಟ್ ಆಗಿ ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡದಲ್ಲಿ ಕೊಡೋದನ್ನು ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಬರೋಣ ಅಂತ ಹೇಳಿದ್ರೆ, ನಮ್ಮ
ಒಂದು ಮಾನವನ ಅತಿ ಹಳೆಯ ಸಿವಿಲೈಸೇಷನ್ಸ್ಗೆ ಬರೋಣ. ಒಂದು ಯಾವುದಂದ್ರೆ ಮೆಸೊಪಟೋಮಿಯಾ, ಈಜಿಪ್ಟ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇದರ ಬಗ್ಗೆ ಮಹತ್ವ ನೋಡೋಣ. ಮತ್ತೆ ಇದರ ಜೊತೆಗೆ ನಿಮ್ಮ ಹಾಲಿನ ಮಹತ್ವತೆ ಈ ಒಂದು ಸಿವಿಲೈಸೇಷನ್ ಅಲ್ಲಿ ಏನೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ನೋಡೋಣ. ಮೆಸೊಪಟೋಮಿಯಾ ಸಿವಿಲೈಸೇಷನ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ನಿಮಗೆ ಇಟ್ ಲೈಸ್ ಬಿಟ್ವೀನ್ ಟೈಗ್ರೀಸ್ ಅಂಡ್ ಯೂಫ್ರೇಟಸ್ ರಿವರ್. ಸೊ ಟೈಗ್ರೀಸ್ ಅಂಡ್ ಯೂಫ್ರೇಟಸ್ ರಿವರ್ ಯಾವ ಸಿವಿಲೈಸೇಷನ್ ಅಲ್ಲಿ ಕಂಡು ಬರುತ್ತದೆ ಅಂತ ಹೇಳಿದ್ರೆ ಅದು ಮೆಸೊಪಟೋಮಿಯಾ ಸಿವಿಲೈಸೇಷನ್. ಈ ಒಂದು ಸಿವಿಲೈಸೇಷನ್ ಅಲ್ಲಿ ಕ್ಯಾಟಲ್, ಶೀಪ್, ಗೋಟ್ ಇವುಗಳನ್ನೆಲ್ಲ ರೇರ್ ಮಾಡಿಬಿಟ್ಟು ಅಗ್ರಿಕಲ್ಚರ್ ಹಾಗೂ ಎಕನಾಮಿಗೆ ಯೂಸ್ ಮಾಡ್ತಿದ್ರು. ಮತ್ತೆ ಹಾಲಿನ ಉತ್ಪನ್ನಗಳನ್ನು ಸಹ ಈ ಒಂದು ಸಿವಿಲೈಸೇಷನ್ ಅಲ್ಲಿ ಯೂಸ್ ಮಾಡ್ತಿದ್ರು. ಯಾವ್ದಾವ್ದು ಪದಾರ್ಥಗಳು ಯೂಸ್ ಮಾಡ್ತಿದ್ರು ಅಂದ್ರೆ ಬಟರ್, ಚೀಸ್. ಇದರ ಎವಿಡೆನ್ಸ್ ನಾವು ಆರ್ಕಿಯಾಲಜಿಕಲ್ ರೆಕಾರ್ಡ್ಸ್ ಅಂಡ್ ಆರ್ಟ್ಸ್ ನೋಡಿ, ಈ ತರ ಒಂದು ಪೇಂಟಿಂಗ್ಸ್ ಅಂದ್ರೆ ಇದೊಂದು ಸೀಲ್ಸ್ ಅಂತ ಹೇಳ್ತೀವಿ, ಅದರ ಮೇಲೆ ನಾವು ನೋಡ್ಬಿಟ್ಟು ಇದನ್ನ ಫೈಂಡ್ ಔಟ್ ಮಾಡಬಹುದು. ಇದೆಲ್ಲ ಇರ್ತದಲ್ಲ, ಒಂದು ತಾಮ್ರದ ಮೇಲೇನೋ ಕಲ್ಲಿನ ಮೇಲೇನೋ ಕೆತ್ತನೆ ಆಗಿರ್ತದೆ. ಸೊ ಇಲ್ಲಿಂದ ನಮಗೆ ಫೈಂಡ್ ಔಟ್ ಆಗ್ತದೆ ಈ ಒಂದು ಮೆಸೊಪಟೋಮಿಯಾ ಸಿವಿಲೈಸೇಷನ್ ಅಲ್ಲಿ ಹಾಲು ಹಾಗೂ ಹಾಲಿನ ಅನಿಮಲ್ಸ್ ಇರ್ತಾವಲ್ಲ ಇದರ ಮಹತ್ವತೆ ಏನಿತ್ತು ಅಂತ. ರೋಲ್ ಇನ್ ಸೊಸೈಟಿ, ಇಟ್ ಬಿಕೇಮ್ ಪಾರ್ಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಎಕನಾಮಿಕ್ ಸಿಸ್ಟಮ್ ಆಫ್ ಮೆಸೊಪಟೋಮಿಯಾ ಸಿವಿಲೈಸೇಷನ್, supplied to households and temples, used in food offering and rituals, livestock, which is equivalent to wealth and prosperity. ಒಬ್ಬ ವ್ಯಕ್ತಿ ಶ್ರೀಮಂತನು ಅನಿಸ್ಕೊಳ್ಳೋದಕ್ಕೆ ಅವನ ಹತ್ರ ಎಷ್ಟೊಂದು ಹಸುಗಳು ಅಥವಾ ಗೋಟ್, ಶೀಪ್ ಇದಾವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಿತ್ತು. ದಟ್ ಈಸ್ ದ ವೆಲ್ತ್ ಆಫ್ ಎ ಹ್ಯೂಮನ್ ಆ ಒಂದು ಸಮಯದಲ್ಲಿ. ಅದಾದ ಮೇಲೆ ಮಿಲ್ಕ್ ಇನ್ ಏನ್ಷಿಯಂಟ್ ಈಜಿಪ್ಟ್ ಸಿವಿಲೈಸೇಷನ್, ಏನು ನಿಮ್ಮ ಈಜಿಪ್ಟ್ ಸಿವಿಲೈಸೇಷನ್ ಬರ್ತದೆ, ಇದೊಂದು ಮೆಡಿಟೇರಿಯನ್ ಸಿ ಇದೆಯಲ್ಲ, ಈ ಒಂದು ರೀಜನ್ ಅಲ್ಲಿ ನಿಮಗೆ ಈಜಿಪ್ಟ್ ಬರ್ತದೆ. ಓಕೆ, ಇದರ ಮಹತ್ವತೆ ನೋಡ್ತಾ ಹೋಗೋಣ. ಏನ್ಷಿಯಂಟ್ ಈಜಿಪ್ಟ್ has a deep bond with cattle and milk. Cattle were not merely agriculture animals, they possess considering religious significance. ಹಾಗೆ ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದರೆ ನಮ್ಮ ಒಂದು ಈ ಸಿವಿಲೈಸೇಷನ್ ಅಲ್ಲಿ ನಾವು ಹೇಗೆ ಹಸುವಿಗೆ ಒಂದು ಮಹತ್ವತೆ ಕೊಡ್ತೀವಿ, ಒಂದು ದೇವರ ರೂಪಾನೆ ಅಂತ ಹೇಳ್ತೀವಿ, ಅದೇ ರೀತಿ ಈಜಿಪ್ಟ್ ಅಲ್ಲಿ ಸಹ ಇದಕ್ಕೆ ಒಂದು ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಕೊಟ್ಟಿದ್ರು ಹಸುವಿಗೆ. The goddess Hathor, the divine mother and symbol of love, fertility, nourishment, was strongly associated with cattle and was often represented in bovine form. So this is the importance of ಮಿಲ್ಕ್ ಅಂಡ್ ಮಿಲ್ಚಿಂಗ್ ಅನಿಮಲ್ಸ್ ಇನ್ ಏನ್ಷಿಯಂಟ್ ಈಜಿಪ್ಟ್ ಸಿವಿಲೈಸೇಷನ್. ಸೊ ಈ ಒಂದು ಪಿಕ್ಚರ್ಸ್ ಅಲ್ಲೇ ನಿಮಗೆಲ್ಲ ಗೊತ್ತಾಗ್ತದೆ ಇದರ ಮಹತ್ವತೆ ಏನು ಅಂತ. ಮಿಲ್ಕ್ ಅಂಡ್ ಡೈರಿ ಇನ್ ಏನ್ಷಿಯಂಟ್ ಈಜಿಪ್ಟ್, ಕ್ಯಾಟಲ್ಸ್ ವರ್ ವೆನರೇಟೆಡ್ ಅಂಡ್ ಪ್ರೊಟೆಕ್ಟೆಡ್. ಸೊ ಕ್ಯಾಟಲ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಿದ್ರು ಈಜಿಪ್ಟ್ ಸಿವಿಲೈಸೇಷನ್ ಅಲ್ಲಿ. ಕೌಸ್ ವರ್ ಮಿಲ್ಕ್ಡ್ ಅಂಡ್ ವೆಲ್ ಕೇರ್ಡ್ ಫಾರ್. ಸೊ ಕ್ಯಾಟಲ್ಸ್ ಅನ್ನ ಮಿಲ್ಕಿಂಗ್ ಮಾಡ್ತಿದ್ರು, ಅದರ ಜೊತೆಗೆ ಅದರನ್ನ ಒಂದು ಚೆನ್ನಾಗಿ ನೋಡ್ಕೊಳ್ತಿದ್ರು. ಮಿಲ್ಕ್ ಯೂಸ್ಡ್ ಇನ್ ಡೈಲಿ ಡಯಟ್. ಸೊ ಅವರ ದೈನಂದಿನ ಊಟದಲ್ಲಿ ಸಹ ಮಿಲ್ಕ್ ಅನ್ನ ಯೂಸ್ ಮಾಡ್ತಿದ್ರು, ಮಿಲ್ಕ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಿದ್ರು. ಮಿಲ್ಕ್ ಅನ್ನ ದೇವರಿಗೆ ಆಫರ್ ಮಾಡ್ತಿದ್ರು, ಹೇಗೆ ನಾವು ಇವಾಗ ಯೂಸ್ ಮಾಡ್ತೀವಲ್ಲ ಟೆಂಪಲ್ಸ್ ಅಲ್ಲಿ ಎಲ್ಲ ಅಭಿಷೇಕಕ್ಕೆ ಎಲ್ಲ, ಆ ತರ ಅವರು ಯೂಸ್ ಮಾಡ್ತಿದ್ರು. ಓಕೆ, ನೆಕ್ಸ್ಟ್ ನಮ್ಮ ಭಾರತಕ್ಕೆ ಬಂದಾಗ ಭಾರತದಲ್ಲಿ ಯಾವುದು ಒಂದು ಏನ್ಷಿಯಂಟ್ ಸಿವಿಲೈಸೇಷನ್ ಆಗಿದೆ ಅಂತ ಹೇಳಿದ್ರೆ ನಮ್ಮದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಹರಪ್ಪನ್ ಸಿವಿಲೈಸೇಷನ್ ಅಂತಾನೆ ಕರಿತೀವಿ. ಸೊ ಈ ಒಂದು ಸಿವಿಲೈಸೇಷನ್ ಅಲ್ಲಿ ಹಾಲಿನ ಮಹತ್ವತೆ ಏನು ಹಾಗೂ ಹಾಲು ಕೊಡುವ ಅನಿಮಲ್ಸ್ ಹಸುಗಳ ಮಹತ್ವತೆ ಏನು ಅಂತ ನೋಡ್ತಾ ಹೋಗೋಣ. For the East, the civilization of the Indian subcontinent developed an exceptionally rich in dairy tradition. ಸೊ ಡೈರಿ ಟ್ರೆಡಿಷನ್ ಅಲ್ಲಿ ಒಂದು ಉತ್ತಮವಾದ ಒಂದು ಇದು ಪಾತ್ರನೇ ನಾವು ನೋಡಬಹುದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಿಚ್ ಫ್ಲರಿಶ್ಡ್ ಡ್ಯೂರಿಂಗ್ ದ 3rd millennium BC maintained cattle, buffalo, sheep and goat. ಈ ಒಂದು ಅನಿಮಲ್ಸ್ ಅನ್ನ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ನೋಡಬಹುದು. ಡೈರೆಕ್ಟ್ ಆಗಿ ಕ್ವಶನ್ ಬರ್ತದೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಯಾವ ಮಿಲ್ಕಿಂಗ್ ಅನಿಮಲ್ಸ್ ಅನ್ನ ನಾವು ನೋಡ್ತೀವಿ ಅಂತ. ಕ್ಯಾಟಲ್, ಬಫೆಲೋ, ಶೀಪ್ ಅಂಡ್ ಗೋಟ್. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಆರ್ಕಿಯಾಲಜಿಕಲ್ ಡಿಸ್ಕವರೀಸ್ ಅಂದ್ರೆ ಈ ಒಂದು ಸಮಯದಲ್ಲೂ ಸಹ ನಿಮಗೆ ಒಂದು ರಿಟರ್ನ್ ಎವಿಡೆನ್ಸ್ ಇಲ್ಲ. ಓಕೆ, ಬೈಬ್ಲೋಗ್ರಫಿ ಅಂತಾನೆ ಹೇಳ್ತೀವಿ. ಆ ಒಂದು ರಿಟರ್ನ್ ಎವಿಡೆನ್ಸ್ ಇಲ್ಲದ ಕಾರಣ ನಾವು ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಇಂದಾನೆ ನಾವು ಇಲ್ಲಿ ಸಹ ನಾವು ಫೈಂಡ್ ಔಟ್ ಮಾಡಬಹುದು ಏನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಹಸು ಹಾಗೂ ಹಾಲಿನ ಪ್ರಾಮುಖ್ಯತೆ ಏನಿತ್ತು ಅಂತ. Over subsequent centuries, dairy became deeply integrated into the agriculture, cultural, and religious traditions of India.
The relationship between cattle, agriculture, and milk became one of the defining features of the Indian rural economy. ಸೊ ಒಂದು ಎಕನಾಮಿಕಲ್ ಇಂಪಾರ್ಟೆನ್ಸ್ ಸಹ ನಾವು ಹಸುಗಳು ಹಾಗೂ ಹಾಲಿನ ಪ್ರಾಮುಖ್ಯತೆಯಲ್ಲಿ ನೋಡ್ತೀವಿ. ಹೇಗೆ ಅಂತ ಹೇಳಿದ್ರೆ ಹಾಲು ಪ್ರೊಡಕ್ಷನ್ ಮಾಡಿಬಿಟ್ಟು ಹಾಲನ್ನು ಸೇಲ್ ಮಾಡೋದು ಆಗಿರಲಿ, ಮತ್ತೆ ಹಸುವನ್ನು ನಿಮ್ಮ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡೋದೇ ಆಗಿರಲಿ, ಪ್ಲೋಯಿಂಗ್ಗೆ, ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಹಸುವನ್ನು. ಸೊ ಇದರಲ್ಲಿ ಪ್ರಾಮುಖ್ಯತೆ ಏನಿದೆ ಹಸುವುದು ಅಂತ ನಾವು ನೋಡಬಹುದು. ಸೊ ಇಲ್ಲಿ ಒಂದು ಒಳ್ಳೆ ಒಂದು ಪಿಕ್ಚರಿಸ್ಟಿಕ್ ಡಯಾಗ್ರಾಮ್ ಅಲ್ಲಿ ಕೊಟ್ಟಿದ್ದೀವಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹೇಗಿತ್ತು ಅನ್ನೋದ್ರ ಬಗ್ಗೆ. ಇಲ್ಲಿ ನೋಡಿ, ಎವಿಡೆನ್ಸ್ ಎಲ್ಲ ನಮ್ಗೆ ಏನ್ ಸಿಗ್ತದೆ ಅಂತ ಹೇಳಿದ್ರೆ ಸೀಲ್ಸ್ ಅಂಡ್ ಟೆರಾಕೋಟಾ ಫಿಗರ್ಸ್ ಶೋ ಕ್ಯಾಟಲ್, ಬೆಫೆಲೋ, ಶೀಪ್ ಅಂಡ್ ಗೋಡ್ ಡ್ಯೂರಿಂಗ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಮತ್ತೆ ಪಾಟ್ರಿಗಳಲ್ಲಿ ಸಹ ನಾವು ನೋಡಬಹುದು ಮಿಲ್ಕ್ ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ಅನ್ನ ಎಲ್ಲ ಸ್ಟೋರ್ ಮಾಡ್ತಿದ್ರು ಅನ್ನೋದೊಂದು ಎವಿಡೆನ್ಸ್ ಕಾಣ್ತದೆ. ಮತ್ತೆ ಆರ್ಕಿಯಾಲಜಿಕಲ್ ಸೈಟ್ಸ್ ರಿವೀಲ್ ಅನಿಮಲ್ ಬೋನ್ಸ್ ಲೈಕ್ ಹಸು, ಶೀಪ್, ಗೋಟ್, ಇದರ ಬೋನ್ಸ್ ಅನ್ನು ಸಹ ನಾವು ಈ ಒಂದು ಆರ್ಕಿಯಾಲಜಿಕಲ್ ಸೈಟ್ಸ್ ಅಲ್ಲೆಲ್ಲ ನಾವು ನೋಡಬಹುದು. ಮತ್ತೆ ಎಕಾನಮಿಯಲ್ಲಿ ಲೈಕ್ ಆರ್ಥಿಕತೆ, ಈ ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆರ್ಥಿಕತೆಯಲ್ಲಿ ಹಾಲು ಹಾಗೂ ಹಾಲಿನ ಮಹತ್ವತೆ ಏನಿತ್ತು ಅಂತ ಹೇಳಿದ್ರೆ ಮಿಲ್ಕ್ ಪ್ರೊಡಕ್ಷನ್ ಮಾಡ್ತಿದ್ರು, ಡೈರಿ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡ್ತಿದ್ರು, ಮತ್ತೆ ಅಗ್ರಿಕಲ್ಚರ್ಗೆ ಹಸುಗಳನ್ನ ಯೂಸ್ ಮಾಡ್ತಿದ್ರು, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಗೆಲ್ಲ ಹಸುಗಳನ್ನ ಯೂಸ್ ಮಾಡ್ತಿದ್ರು. ಇವತ್ತಿನ ಈ ಒಂದು ವಿಡಿಯೋನ ಒಂದು ಲಾಸ್ಟ್ ಟಾಪಿಕ್ ಬಂದಿದೆ, ರೋಲ್ ಆಫ್ ಮಿಲ್ಕ್ ಅಂಡ್ ಮಿಲ್ಕಿಂಗ್ ಅನಿಮಲ್ಸ್ ಇನ್ ವೇದಿಕ್ ಟ್ರೆಡಿಷನ್, ಇದ್ರ ಬಗ್ಗೆ ನೋಡೋಣ. ಸೊ ಏನ್ಷಿಯಂಟ್ ಇಂಡಿಯನ್ ಲಿಟರೇಚರ್ ಕಂಟೈನ್ಸ್ ನ್ಯೂಮರಸ್ ರೆಫರೆನ್ಸಸ್ ಟು ಮಿಲ್ಕ್ ಅಂಡ್ ಡೈರಿ ಪ್ರಾಡಕ್ಟ್ಸ್. ಸೊ ನೋಡಿ, ಲಿಟರರಿ ಎವಿಡೆನ್ಸ್ಗಳು ನಮ್ಗೆ ಯಾವಾಗ ಸಿಗ್ತಾ ಹೋಗ್ತವೆ ಅಂದ್ರೆ ವೇದಿಕ್ ಸಿವಿಲೈಸೇಷನ್ ಅಲ್ಲಿ ನಮಗೆ ಲಿಟರರಿ ಎವಿಡೆನ್ಸಸ್ಗಳು ಸಿಗ್ತವೆ, ಅಂದ್ರೆ ಬರೆದಿರುವ ಒಂದು ಎವಿಡೆನ್ಸಸ್ಗಳು ನಮಗೆ ವೇದಿಕ್ ಸಿವಿಲೈಸೇಷನ್ ಅಲ್ಲಿ ಸಿಗ್ತದೆ. ಇದಕ್ಕನ್ನ ಮುಂಚೆ ನಾವು ಆರ್ಕಿಯಾಲಜಿಕಲ್ ಎವಿಡೆನ್ಸ್ಗಳ ಮೇಲೆ ಡಿಪೆಂಡ್ ಆಗಬೇಕಾಯಿತು. ಏನು ಅಂದ್ರೆ ಗ್ರಂಥಗಳಿದಾವಲ್ಲ, ಋಗ್ವೇದ, ವೇದಗಳಿದಾವಲ್ಲ, ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ, ಇದರಲ್ಲೆಲ್ಲ ನಾವು ನೋಡ್ತೀವಿ ಮಿಲ್ಕ್ ಹಾಗೂ ಮಿಲ್ಕಿನ ಪ್ರಾಡಕ್ಟ್ಸ್ ಲೈಕ್ ಕರ್ಡ್, ಬಟರ್ ಮಿಲ್ಕ್, ಬಟರ್ ಮತ್ತೆ ಘೀ, ಇದರ ಒಂದು ಉಚ್ಚಾಟನೆಯನ್ನ ನಾವು ನೋಡ್ತೀವಿ. Cattle became symbol of wealth and prosperity. In the Vedic tradition, cattle were closely associated with the wealth and agriculture and social status. Dairy products were used not only as food but also in rituals and religious offerings. ಸಿಗ್ನಿಫಿಕೆನ್ಸ್ ಏನು ಕ್ಯಾಟಲ್ ಹಾಗೂ ಹಾಲಿನದು ಅಂತ ಹೇಳಿದ್ರೆ, ಕ್ಯಾಟಲ್ ಅವರಿಗೆ ಸೈನ್ ಆಫ್ ವೆಲ್ತ್, ಪ್ರಾಸ್ಪರಿಟಿ, ದೇ ಸಪೋರ್ಟ್ ಅಗ್ರಿಕಲ್ಚರ್ ಅಂಡ್ ಸಸ್ಟೈನ್ ರೂರಲ್ ಲೈಫ್. Milk and its products provided essential nutrients. They held religious and cultural significance. ಮತ್ತೆ ಕ್ಯಾಟಲ್ ದ ಹಾರ್ಟ್ ಆಫ್ ಏನ್ಷಿಯಂಟ್ ಇಂಡಿಯನ್ ರೂರಲ್ ಎಕಾನಮಿ, ಏಕೆಂದರೆ ಸುಮಾರು ಒಂದು ಕಾರ್ಯಗಳಲ್ಲಿ, ಸುಮಾರು ಒಂದು ಆಕ್ಟಿವಿಟೀಸಲ್ಲಿ ಹಾಲು ಹಾಗೂ ಹಸುಗಳ ಒಂದು ಇಂಪಾರ್ಟೆನ್ಸನ್ನು ನಾವು ನೋಡ್ತೀವಿ. ಹೇಗೆ ಅಂತ ಹೇಳಿದ್ರೆ ಡೌರಿ ಕೊಡುವಾಗ ಸಹ ಇದರಲ್ಲಿ ಹಸುಗಳು ಈ ಒಂದು ಕ್ಯಾಟಲ್ಗಳನ್ನು ಎಲ್ಲ ಕೊಡ್ತಿದ್ರು ಅನ್ನೋ ಒಂದು ಎವಿಡೆನ್ಸ್ಗಳು ಸಹ ಇದೆ. ಸೊ ಸೋರ್ಸ್ ಆಫ್ ಮಿಲ್ಕ್, ಕರ್ಡ್, ಬಟರ್ ಇದೆಲ್ಲ ಆಗಿತ್ತು ಮಿಲ್ಕಿಂಗ್ ಅನಿಮಲ್ಸ್. ಹೆಲ್ಪಿಂಗ್ ಇನ್ ಫಾರ್ಮಿಂಗ್ ಲೈಕ್ ಪ್ಲೋಯಿಂಗ್ ಎಲ್ಲ ಫಾರ್ಮಿಂಗ್ ಅಲ್ಲಿ ಯೂಸ್ ಮಾಡ್ತಿದ್ರು. ಮತ್ತೆ ಕನ್ಸಿಡರ್ ಆಸ್ ವೆಲ್ತ್, ಮೋರ್ ಕ್ಯಾಟಲ್ ಮೆಂಟ್ ಹೈಯರ್ ಸ್ಟೇಟಸ್. ಸೊ ಜಾಸ್ತಿ ಹಸುಗಳು ಮತ್ತೆ ಕ್ಯಾಟಲ್ಸ್ ಇದ್ರೆ ಈ ಒಬ್ಬ ವ್ಯಕ್ತಿ ಒಬ್ಬ ರಿಚ್ ಪರ್ಸನ್ ಅಂತಾನೆ ಕನ್ಸಿಡರ್ ಮಾಡ್ತಿದ್ರು. ಮತ್ತೆ ಗಿಫ್ಟ್ಸ್ಗೆ, ಡೌರೀಸ್ಗೆ ಎಲ್ಲ ಯೂಸ್ ಮಾಡ್ತಿದ್ರು. ಬಾರ್ಟರ್ ಸಿಸ್ಟಮ್ ಅಂತ ಹೇಳಿದ್ರೆ ನಿಮಗೆ ಬಂಗಾರ ಕೊಡುವುದು, ಹಸುವನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುವುದು, ಅಥವಾ ಏನಾದರೂ ಊಟದ ಸಾಮಗ್ರಿ ಕೊಡುವುದು, ಹಸುವನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಇದನ್ನು ಬಾರ್ಟರ್ ಸಿಸ್ಟಮ್ ಅಂತ ಹೇಳಿದ್ವಿ. ಒಂದು ಪ್ರಾಡಕ್ಟ್ ನಾವು ಕೊಟ್ಟು ಇನ್ನೊಂದು ಪ್ರಾಡಕ್ಟ್ ಅನ್ನ ತಗೊಳ್ಳುವುದು. ಇದರಲ್ಲಿ ಗಿಫ್ಟ್ಸ್ಗೆ, ಡೌರೀಸ್ಗೆ ಎಲ್ಲ ಯೂಸ್ ಮಾಡ್ತಿದ್ರು. ಮತ್ತೆ ಸಪೋರ್ಟೆಡ್ ಸೆಲ್ಫ್ ರಿಲಯಂಟ್ ಅಂಡ್ ಪ್ರಾಸ್ಪರಸ್ ರೂರಲ್ ಕಮ್ಯುನಿಟೀಸ್. ಸೊ ಸೆಲ್ಫ್ ರಿಲಯನ್ಸ್, ನಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ಗೆ ಇದಕ್ಕೆಲ್ಲ ಒಂದು ಸ್ಟೇಟಸ್ ತರ ಒಂದು ಮೇಂಟೈನ್ ಮಾಡ್ತಿದ್ರು ಹಸು ಹಾಗೂ ಹಸುವಿನ ಪದಾರ್ಥಗಳಿಂದ. ಸೊ ಇಲ್ಲಿ ನೋಡಿ, ನಾವು ಇದೊಂದು ಟೈಮ್ ಡ್ಯೂರೇಷನ್ ನೋಡಿದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮೊದಲಿಂದಾಗಿ ನೋಡ್ಕೊಂಡು ಬರೋಣ. ಸೊ ನಮಗೆ ಮೊದಲು ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ಸುಮಾರು 4000ದಿಂದ 3000 BCಯಲ್ಲಿ ನಾವು ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ನೋಡ್ತೀವಿ. ಇಲ್ಲಿ ನೋಡಿ, ಇವಾಗ ನಮಗೆ ಇರುವುದು ಕ್ರಿಶ್ಚಿಯನ್ ಎರಾ CE ಅಂತ ಹೇಳ್ತೀವಿ. ಮೊದಲು BC ಬಿಫೋರ್ ಕ್ರೈಸ್ಟ್ ಅಂತ ಹೇಳ್ತೀವಿ. ಸೊ ಇದು ರಿವರ್ಸ್ ಅಲ್ಲಿ ನಿಮಗೆ ಕೌಂಟಿಂಗ್ ಆಗ್ತಾ ಹೋಗ್ತವೆ, 1, 2, 3 ಅಂತ. ಸೊ 4000ದಿಂದ 3000 ವರ್ಷಗಳ ಹಿಂದೆ ಬಿಫೋರ್ ಕ್ರೈಸ್ಟ್ ಈ ಒಂದು ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ಇತ್ತು. ಅದಾದ ಮೇಲೆ
ನಿಮಗೆ ಏನ್ಷಂಟ್ ಈಜಿಪ್ಟ್ 3000ರಿಂದ 30 BC ವರೆಗೆ ಏನ್ಷಂಟ್ ಈಜಿಪ್ಟ್ ಕಾಲ ಇತ್ತು. ಅದಾದ ಮೇಲೆ ವೆನ್ ಇಟ್ ಕಮ್ಸ್ ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಿಮಗೆ 3300ರಿಂದ 1300 BC ಯವರೆಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಕ್ಸಿಸ್ಟ್ ಇತ್ತು. ಅದಾದ ಮೇಲೆ ವೇದಿಕ್ ಸಿವಿಲೈಸೇಷನ್ 1500ರಿಂದ 600 BC ವರೆಗೆ ವೇದಿಕ್ ಸಿವಿಲೈಸೇಷನ್ ಎಕ್ಸಿಸ್ಟೆನ್ಸ್ ಇತ್ತು. ಓಕೆನಾ? ದಿಸ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ಯುವರ್ ಕ್ಲಾಸಸ್. ಸೊ ನಿಮಗೆ ಈ ಥರದ ಇನ್ನಿತರ ವಿಡಿಯೋಸು ಒಂದು ಕಂಪ್ಲೀಟ್ ಪ್ರಿಪರೇಷನ್ ಫಾರ್ ಯುವರ್ KMF ಎಕ್ಸಾಮಿನೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಕೋರ್ಸ್ಗಳಿದ್ದಾವೆ. ಒಳ್ಳೆ ಪ್ರಿಪ್ರೇಷನ್ ಮಾಡಿಕೊಡ್ತೀವಿ. ಈ ಕೋರ್ಸ್ಗಳಿಗೆ ಜಾಯ್ನ್ ಆಗಬೇಕಂದ್ರೆ 9611621195ಗೆ ಕರೆ ಮಾಡಿ. ಹಾಗೂ ಈ ವಿಡಿಯೋನ ನೋಡಿ ಆದಷ್ಟು ನಾವು ಟ್ರೈ ಮಾಡ್ತೀವಿ ಇನ್ನಿತರ ವಿಡಿಯೋಗಳನ್ನ ತಗೊಂಡು ಬರೋದಕ್ಕೆ. ಈ ವಿಡಿಯೋಗಳನ್ನೆಲ್ಲ ನೀವು ವಾಚ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮನ್ನು ಪ್ರೋತ್ಸಾಹ ಮಾಡಬೇಕು. ಸೊ ಹೇಗೆ ಪ್ರೋತ್ಸಾಹ ಮಾಡ್ತೀರಿ ಅಂತ ಹೇಳಿದ್ರೆ ಈ ಒಂದು ವಿಡಿಯೋಸ್ ನಿಮ್ಮ ಫ್ರೆಂಡ್ಸ್ಗಳು ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರೆಲ್ಲ ಈ ಒಂದು ಶಿಮುಲ್ ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಿದ್ದಾರೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೂ ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ನಾನು ಮಾಡಿರುವ ಕ್ಲಾಸಿನ ಒಂದು ನೋಟ್ಸನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲೇ ಹಾಕಿರ್ತೀನಿ. ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಓದಬಹುದು. ಅದರ ಲಿಂಕು ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಷ್ಟೊಂದು ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಧನ್ಯವಾದ.